ಈಗ ತೋರಿಸ್ಕೊಡ್ತಾ ಈಗ ಕಾನೂನು ಇದೆಯಲ್ಲ, ಈ ಕಾನೂನನ್ನು ಅವರು ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಪರಿಚಯ ಮಾಡಿಕೊಂಡು ಇಂಥವುಗಳನ್ನು ತಡೆಗಟ್ಟುವಂಥದ್ದು ಮತ್ತು ಇಂಥದ್ದು ಜರುಗಿದಾಗ ಅವರ ಅಂದರೆ ಅವರ ರಕ್ಷಣೆಗೆ ಈ ಗೌಪ್ಯತೆಯ ಕಾನೂನಿನ ಅಡಿಯಲ್ಲಿ ಮತ್ತು ಗೌಪ್ಯತೆ ಖಾಸಗಿತನದ ಹಕ್ಕು ಅವರಿಗಿರುವಂಥದ್ದು ಅದರ ಅಡಿಯಲ್ಲಿ ಇವರು ಕೂಡ ಕಾರ್ಯೋನ್ಮುಖರಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂತಂದರೆ ಒಬ್ಬ ಆರೋಪಿಯನ್ನು, ನಿಮಗೆ ಒಬ್ಬ ಆರೋಪಿ ಅಂತ ಗೊತ್ತಾದರೆ, ಅಪರಾಧ ಮಾಡಿದ್ದಾನೆ ಅಂತ ಗೊತ್ತಾದರೆ ಅವರನ್ನು ಅರೆಸ್ಟ್ ಮಾಡಬೇಕಾದರೆ ಪೊಲೀಸರೇ ಬರಬೇಕು ಅಂತ ಇಲ್ಲ, ಪೊಲೀಸರೇ ನಿಂತು ಮಾಡಬೇಕು ಅಂತ ಇಲ್ಲ. ಅದು ಪೊಲೀಸರೇ ಮಾಡಬೇಕಾದ ಕೆಲಸ ಅನ್ನೋದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇಲ್ಲ. ಆ ಕೆಲಸವನ್ನು ಬೇರೆ ಸಾಮಾಜಿಕರು ಮಾಡ್ಬೋದು, ನಾಗರಿಕರು ಮಾಡ್ಬೋದು. ಒಬ್ಬ ತಪ್ಪೆಸಗಿದರೆ ಆತನನ್ನು ಕೂಡಲೇ ದೈಹಿಕವಾಗಿ ಹಿಡಿದು, ಅಂದರೆ ದೈಹಿಕವಾಗಿ ಆತನನ್ನು ಅಂದರೆ ಅವನ ಚಲನಗಳನ್ನು ನಿಲ್ಲಿಸೋದು, ಸ್ತಬ್ಧಗೊಳಿಸೋದು ಮತ್ತು ಪೊಲೀಸ್ ಠಾಣೆಗೆ ಆತನನ್ನು ಸಾಗಿಸೋದು, ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡೋವಂಥದ್ದು. ಇದು ಪೊಲೀಸ್ ಪವರ್ಸು. ನಾಗರಿಕನಿಗೆ ಪೊಲೀಸ್ ಪವರ್ಸ್ ಇದೆ. ನಿಮ್ಮ ಕಣ್ಣೆದುರಿಗೇ ಒಬ್ಬ ಕಾಗ್ನೈಸಬಲ್ ಅಫೆನ್ಸನ್ನು ಮಾಡಿದ್ರೆ, ಸಂಜ್ಞೆಯ ಅಪರಾಧ ಮಾಡಿದ್ರೆ, ಆತನನ್ನು ನೀವೊಬ್ಬರಿಂದ ಆಗದಿದ್ದರೆ 2-3 ಸೇರಿ ಹಿಡಿದು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು ಇರ್ತದೆ, ಕಂಪ್ಲೇಂಟನ್ನು ಕೊಡುವಂಥದ್ದು ಆ ನಂತರದಲ್ಲಿ ಜರುಗ್ತದೆ. ಇಲ್ಲದೆ ಇದ್ದರೆ ಪೊಲೀಸ್ನವರೇ ಸುಮೋಟೋ ಆ್ಯಕ್ಷನ್ನು ಕೂಡ ತಗೊಳ್ಳುವಂಥದ್ದೆಲ್ಲ ಇರ್ತದೆ. ಹೀಗಿರುವಾಗ ಇದನ್ನೆಲ್ಲ ಬಳಸ್ಕೊಂಡು ನಾವು ಕಾರ್ಯೋನ್ಮುಖರಾಗಬೇಕು. ಯಾಕೆ ಆಗಬೇಕು ಅಂತಂದರೆ ಅವರ ಮಾನವನ್ನು, ಅವರ ಮರ್ಯಾದೆಯನ್ನು, ಅಂದರೆ ಮಹಿಳೆಯ ಅಥವಾ ಸಂತ್ರಸ್ತೆಯ ಮಾನವನ್ನು ಮತ್ತು ಮರ್ಯಾದೆಯನ್ನು, ನಾವು ಕೂಡ ಅವರ ಘನತೆಯನ್ನು, ಅವರ ಸಭ್ಯತೆಯನ್ನು ನಾವು ಕೂಡ ರಕ್ಷಿಸಬೇಕಾದಂಥ ಆದ್ಯ ಕರ್ತವ್ಯ ಇದೆ ಅಂತ ಇದೆ ಅನ್ನುವ ಒಂದು ಅರಿವು ಇಲ್ಲದೇ ಇದ್ದರೆ ಏನಾಗುತ್ತೆ, ಅವರು ಬಟಾಬಯಲಾಗ್ತಾರೆ. ಕೃತ್ಯ ಎಸಗುವಂಥ ಸಂದರ್ಭದಲ್ಲಿ ಪ್ರತಿಭಟಿಸಿರ್ಬೋದು ಮಹಿಳೆ, ಅದು ಹೊರಗೆ ಬರಲ್ಲ. ಪ್ರತಿಭಟಿಸಿಯೂ ಕೂಡ ಆಕೆನ ಓವರ್ ಪವರ್ ಮಾಡಿ ಅಫೆಂಡರು, ರೇಪನ್ನು ಮಾಡಿರ್ಬೋದು, 354 ಅಫೆನ್ಸನ್ನು ಮಾಡಿರ್ಬೋದು. ಅಲ್ಲಿ ಐ ವಿಟ್ನೆಸಸ್ಗಳು ಇರಲ್ಲ. ಅವು ಪ್ರಾಣ ಭಯ ಬಂದು ಅದಕ್ಕೆ ಸಕಮ್ಮಾಗಿರ್ಬೋದು. ತಾನು ಕನ್ಸೆಂಟ್ ಕೊಡದಿದ್ದರು, ಸಮ್ಮತಿ ಕೊಡದಿದ್ದರೂ ಕೂಡ ಇಂಥದ್ದೆಲ್ಲ ನಡೆದಿರ್ತದೆ. ಆದರೆ ಕೇಳಿ ಬರೋದು ನಂತರದಲ್ಲಿ ರೇಪ್ ಮಾಡಿದ್ನಂತೆ, ರೇಪ್ ಆದ್ಲಂತೆ ಅನ್ನೋ ವಿಚಾರ. ಹೇಗೆಲ್ಲ ಹಾಗೆ ಅದು ಜರುಗಿರ್ಬೋದು ಅನ್ನೋ ವಿಚಾರ ಬೆಳಕಿಗೆ ಬರೋದಿಲ್ಲ. ಇಂಥ ಕಾರಣಗಳಿಗಾಗಿ ಅವರು ಪರ್ಮಿಷನ್ ಕೊಟ್ಟರೂ ಕೂಡ ಇವರು ಯಾರೂ ಪಬ್ಲಿಷ್ ಮಾಡೋಂಗಿಲ್ಲ, ಯಾರೂ ಅದನ್ನು ವಿಡಿಯೋನಲ್ಲಿ ಶೇರ್ ಮಾಡೋಂಗಿಲ್ಲ, ಯಾರೂ ಅದು ಬೇರೆ ರೂಪದಲ್ಲಿ ಅದಕ್ಕೆ ಪ್ರಚಾರ ಕೊಡುವಂತೆ ಇಲ್ಲ ಅನ್ನೋದು ಒಂದು ಕಾನೂನಿನ ಸದುದ್ದೇಶ. ಸರ್, ಈ ಪ್ರಕರಣದ ಸಂತ್ರಸ್ತರಿಗೆ ಕಾನೂನಿನ ಅಡಿಯಲ್ಲಿ ಯಾವುದೇ ರಕ್ಷಣೆಗಳಿದೆ? ಸರ್, ಇವರಿಗೆ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿ ರಕ್ಷಣೆ ಇದೆ ಅಂತಂದರೆ, ಇವರು ಮಾನಸಿಕವಾಗಿ ಬಹಳ ಕುಗ್ಗಿದ್ದರೆ, ದಂಗಾಗಿದ್ದರೆ ಅಥವಾ ಡಿಪ್ರೆಷನ್ಗೆ ಹೋಗಿದ್ದರೆ ಅವರಿಗೆ ಸೈಕಾಟ್ರಿಸ್ಟ್ಗಳಿಂದ ಅವರಿಗೆ ತಿಳುವಳಿಕೆ ಕೊಡಿಸ್ಬೋದು. ಮತ್ತು ಇದರಲ್ಲೇ ಪೊಲೀಸು ವಲಯದಲ್ಲೇ ಅವರಿಗೆ ಇದರಿಂದ ಹೊರಗೆ ಬರುವಂತಹ ಒಂದು ತಿಳುವಳಿಕೆಯನ್ನು ಕೊಡಿಸೋದಕ್ಕೆ ಎಕ್ಸ್ಪರ್ಟ್ಸ್ಗಳು ಇರ್ತಾರೆ. ಆ ಎಕ್ಸ್ಪರ್ಟ್ಸ್ಗಳಿಂದ ತಿಳುವಳಿಕೆಯನ್ನು ಕೊಡಿಸ್ಬೋದು. ಮತ್ತು ಸಾಮಾಜಿಕವಾಗಿ ಅವರಿಗೆ ರಕ್ಷಣೆಯನ್ನು ಕೊಡುವಂಥ ಇರ್ತಿದೆ. ಅವ್ರ ಮನೆ ಹತ್ತಿರ ಪೊಲೀಸರನ್ನು ಹಾಕ್ಬೋದು. ಅದು ಸಬ್ಸೈಡ್ ಆಗೋವರೆಗೆ, ಅದು ಒಂದು ಹಂತವನ್ನು ತಲುಪುವವರೆಗೆ, ಅವರು ಆ ಭೀತಿಯಿಂದ ಹೊರಗೆ ಬರೋವರೆಗೆ ಪೊಲೀಸರು ರಕ್ಷಣೆ ಕೊಡಬೇಕಾದ್ದಿದೆ. ಆನಂತರ ಅವರಿಗೆ ಧನ ಸಹಾಯವನ್ನು ಕೂಡ ಸರ್ಕಾರ ಮಾಡುವಂಥ ವ್ಯವಸ್ಥೆ ಇದೆ. ಧನ ಸಹಾಯವನ್ನು ಕೂಡ ಅವ್ರು ಪಡ್ಕೊಬೋದು. ವಿಮೆನ್ ಕಮಿಷನ್ ಇದೆ.
ಯು ಎನ್ ಕಮಿಷನ್ನಿಂದ ಅವರಿಗೆ ಧನ ಸಹಾಯ ಸಿಗುತ್ತೆ, ಅಡ್ವೈಸ್ ಸಿಗುತ್ತೆ, ರಕ್ಷಣೆ ಸಿಗುತ್ತೆ. ಇದೆಲ್ಲವನ್ನು ಅವರು ಮಾಡಿಕೊಡ್ಬೋದು. ಅಥವಾ ಆ ಸ್ಥಳದಲ್ಲಿ ಅವರು ನೆಲೆಸೋಕ್ಕಾಗೋದಿಲ್ಲ, ಇನ್ನು ಆ ಸ್ಥಳದಲ್ಲಿ ಅವರು ಜೀವನ ನಡೆಸೋಕ್ಕಾಗೋದಿಲ್ಲ, ಸ್ಥಳ ಬದಲಾಯಿಸಿದ್ರೇ ಸಾಧ್ಯ ಅನ್ನೋದು ಕಂಡು ಬಂದಾಗಲೂ ಕೂಡ ಗೌರ್ಮೆಂಟ್ನಲ್ಲಿ ಹಲವಾರು ಸ್ಕೀಮ್ಗಳು ಅವರ ನೆರವಿಗೆ ಬರ್ತಕ್ಕಂಥದ್ದು ಕೂಡ ಇದೆ. ಈ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ರಕ್ಷಣೆ ಇದೆ, ಕೇವಲ ಪೊಲೀಸ್ ಕಾವಲಂಥದ್ದಲ್ಲ, ಬೇರೆ ರೂಪದ ದ್ರವ್ಯ ರೂಪದಲ್ಲೂ ಕೂಡ ಅವರಿಗೆ ರಕ್ಷಣೆ ಸಿಗುತ್ತೆ ಅನ್ನೋದು ಕೂಡ ನಾವು ಅವರು ಗಮನದಲ್ಲಿ ಇರಿಸ್ಕೊಳಕ್ಕೆ ಸಾಧ್ಯ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.